ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಮನೆಯಲ್ಲಿ ಒಂದು ಹೀರೆಕಾಯಿ ಇದ್ರೆ ಅದರಲ್ಲಿ ತುಂಬಾ ರುಚಿಯಾದಂತ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬೆಳಗ್ಗೆ ಟಿಫನಿಗಾದ್ರೂ ಮಾಡಬಹುದು, ಲಂಚ್ ಬಾಕ್ಸಿಗಾದ್ರೂ ಕೊಟ್ಟು ಕಳಿಸಬಹುದು, ಅಥವಾ ರಾತ್ರಿ ಊಟಕ್ಕಾದ್ರೂ ಮಾಡಬಹುದು. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಹೀರೆಕಾಯಿ ಉಪಯೋಗಿಸ್ಕೊಂಡು ರುಚಿಯಾದಂತ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಹೀರೆಕಾಯಿಯಲ್ಲಿರುವಂತ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ಕ್ಲೀನ್ ಮಾಡಿಟ್ಕೊಳ್ಳಿ. ನಾನಿಲ್ಲಿ 2 ಬೆಳ್ಳುಳ್ಳಿ ಉಂಡೆಗಳನ್ನ ತೆಗೆದಿಟ್ಕೊಂಡಿದ್ರೆ 2 ಮೀಡಿಯಂ ಸೈಜ್ ಈರುಳ್ಳಿ ಮತ್ತೆ 1 ಮೀಡಿಯಂ ಸೈಜ್ ಟೊಮೆಟೊನ ತೆಗೆದಿಟ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಳ್ಳಿ. ಈ ರೀತಿ ಈರುಳ್ಳಿ ಮತ್ತೆ ಟೊಮೆಟೊನ ದಪ್ಪನಾಗಿ ಕಟ್ ಮಾಡಿಟ್ಕೊಳ್ಳಿ. ಮತ್ತೊಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ನಂತರ ಉಪಯೋಗಿಸಬಹುದು. ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಈ ರೀತಿ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಹಾಕೊಂಡಿದ್ದೀನಿ. ಈಗ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಡಲೆ ಬೀಜ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ. ನಂತರ ಈ ರೀತಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ರೆ 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಂಡಿದ್ದೀನಿ. ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈ ಪ್ಯಾನ್ ಬಿಸಿ ಇರುತ್ತಲ್ಲ, ಅದರಲ್ಲೇ ಜೀರಿಗೆ ಮತ್ತೆ ಎಳ್ಳು ಚಿಟಪಟ ಅನ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಯಾವಾಗ ಈ ರೀತಿ ಎಳ್ಳಿನ ಬಣ್ಣ ಸ್ವಲ್ಪ ಬದಲಾಗುತ್ತೆ ಅವಾಗಷ್ಟೇ ಮೊದಲೇ ಹೆಚ್ಚಿಟ್ಟಂತ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ. ಹಾಗೆ ಮೊದಲೇ ಕ್ಲೀನ್ ಮಾಡಿಟ್ಟಂತ ಬೆಳ್ಳುಳ್ಳಿನೂ ಕೂಡ ಹಾಕೊಂಡಿದ್ದೀನಿ. ನಂತರ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಇಂಚಷ್ಟು ಉದ್ದದ ಶುಂಠಿ ಹಾಕೊಳ್ಳಿ. 10 ರಿಂದ 15 ಬೆಳ್ಳುಳ್ಳಿ ಎಷ್ಟನ್ನ ಉಪಯೋಗಿಸಿದ್ರೆ ಸಾಕು. ಈಗ ನೋಡಿ, ಈರುಳ್ಳಿ ಈ ರೀತಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ. ತಕ್ಷಣನೇ ಮೊದಲೇ ಹೆಚ್ಚಿಟ್ಟಂತ ಒಂದು ಟೊಮೆಟೊನ ಹಾಕೊಂಡಿದ್ದೀನಿ. ನಂತರ ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರಿದಿಟ್ಕೊಳ್ಳಿ. ಯಾವಾಗ ಈ ರೀತಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಮತ್ತೆ ಬೆಂದಿರುತ್ತೆ ಆವಾಗಷ್ಟೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ಈಗ ಈ ಟೊಮೆಟೊ ಮತ್ತೆ ಈರುಳ್ಳಿ ಮಿಶ್ರಣನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಚೆನ್ನಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಂತರ ಈ ಮಿಶ್ರಣಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕಿದ್ರೆ 2 ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೆ 10 ರಿಂದ 12 ಕಾಳು ಮೆಣಸನ್ನ ಹಾಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ತಣ್ಣೀರನ್ನ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಜಾಸ್ತಿ ನೀರು ಹಾಕಿ ತೆಳು ಮಾಡ್ಲಿಕ್ಕೆ ಹೋಗ್ಬೇಡಿ, ಈ ರೀತಿ ಗಟ್ಟಿಯಾಗಿ ರುಬ್ಬಿಟ್ಕೊಳ್ಳಿ. ಹಾಗೆ ಈ ಮಸಾಲೆಯಲ್ಲಿ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಅಚ್ಚಕಾರದ ಪುಡಿ ಮತ್ತೆ ಕಾಳುಮೆಣಸನ್ನ ಉಪಯೋಗಿಸ್ಕೊಳ್ಳಿ. ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ. ಈಗ ರುಬ್ಬಿರುವಂತ ಮಸಾಲೆ ರೆಡಿಯಾಗಿದೆ. ಇದೇ ಸಮಯದಲ್ಲಿ ಮೊದಲೇ ಕ್ಲೀನ್ ಮಾಡಿಟ್ಟಂತ ಹೀರೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀರೆಕಾಯಿ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ನಂತರ ಈ ರೀತಿ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಉದ್ದವಾಗಿ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಈ ರೀತಿ ರೌಂಡ್ ಶೇಪ್ ಅಲ್ಲಿ ಮತ್ತೆ ಸ್ವಲ್ಪ ಅಗಲವಾಗಿ ಕಟ್ ಮಾಡಿಟ್ಕೊಳ್ಳಿ. ಈಗ ಮಧ್ಯಭಾಗಕ್ಕೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಭಾಗ ಮಾಡೋದು ಬೇಡ, ಈ ರೀತಿ ಸ್ವಲ್ಪ ಮಧ್ಯಭಾಗಕ್ಕೆ ಕಟ್ ಮಾಡಿಟ್ಕೊಂಡ್ರೆ ಸಾಕು. ಅವಾಗ ಮಸಾಲೆ ಎಲ್ಲ ಈ ಹೀರೆಕಾಯಲ್ಲಿ ಚೆನ್ನಾಗಿ ಹಿಡಿದಿರುತ್ತೆ ಮತ್ತೆ ಹೀರೆಕಾಯಿ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಈಗ ಈ ರುಬ್ಬಿರುವಂತ ಮಸಾಲೆ ಹಾಕೊಳ್ತಾ ಇದ್ದೀನಿ. ನೋಡಿ, ಮಧ್ಯಭಾಗಕ್ಕೂ ಕೂಡ ಸ್ವಲ್ಪ ಮಸಾಲೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ. ಅವಾಗ ಹೀರೆಕಾಯಿ ತುಂಬಾನೇ ರುಚಿಯಾಗಿರುತ್ತೆ. ಈ ಮಸಾಲೆಗೆ ಉಪ್ಪೆಲ್ಲ ಹಾಕಿರೋದ್ರಿಂದ ಹೀರೆಕಾಯಿ ಕೂಡ ಚೆನ್ನಾಗಿ ಉಪ್ಪಿಡಿದಿರುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಹೀರೆಕಾಯಿನ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಉಪಯೋಗಿಸ್ಕೊಳ್ಳೋಣ. ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, 2 ಗರಿಯಷ್ಟು ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಯಾವಾಗ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗುತ್ತೆ ಅವಾಗ ಒಂದು ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ಳಿ. ಈಗ ಮೊದಲೇ ಎತ್ತಿಟ್ಟಂತ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ನಂತರ ಈರುಳ್ಳಿ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ. ಯಾವಾಗ ಈ ರೀತಿ ಈರುಳ್ಳಿ ಸಾಫ್ಟ್ ಆಗುತ್ತೆ ಮತ್ತೆ ಸ್ವಲ್ಪ ಬಣ್ಣ ಬದಲಾಗುತ್ತೆ ಅವಾಗಷ್ಟೇ ಹೀರೆಕಾಯಿನ ಹಾಕೊಳ್ತಾ ಇದ್ದೀನಿ. ಹೀರೆಕಾಯಿನ ಈ ರೀತಿ ಜೋಡಿಸ್ಬೇಕಾದ್ರೆ ಉರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ನಂತರ ಅರ್ಧ ನಿಮಿಷ ಆದ ನಂತರ ಇನ್ನೊಂದ್ ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ಹೀರೆಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಮತ್ತೆ ಪಾತ್ರೆಗೂ ಕೂಡ ಅಂಟೋದಿಲ್ಲ ಅಂತಷ್ಟೇನೆ. ಈರುಳ್ಳಿನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನಂತರ ಅಷ್ಟೇ ಹೀರೆಕಾಯಿನ ಜೋಡಿಸಿಟ್ಕೊಳ್ಳಿ. ಈಗ ನೋಡಿ, ಹೀರೆಕಾಯಿಗೆ ಮಸಾಲೆ ಎಲ್ಲ ನೀಟಾಗಿ ಅಂಟಿದೆ ಮತ್ತೆ ಮಸಾಲೆ ಕೂಡ ಬಿಡ್ತಾ ಇಲ್ಲ. ಈ ರೀತಿ ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ. ನೋಡಿ, ಈಗ ಹೀರೆಕಾಯಿ ಸ್ವಲ್ಪ ಸಾಫ್ಟ್ ಆಗಿದೆ. ಈ ರೀತಿ ಈರುಳ್ಳಿ ಮತ್ತೆ ಎಣ್ಣೆ ಮಿಶ್ರಣದಲ್ಲಿ ಹೀರೆಕಾಯಿನ ಬೇಯಿಸೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ನಂತರ ರುಬ್ಬಿರುವಂತ ಮಸಾಲೆ ಹಾಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ 1 ಕಪ್ ಅಷ್ಟು ತಣ್ಣೀರನ್ನ ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ. ಮತ್ತೆ ಈ ಗ್ರೇವಿನ ತುಂಬಾ ತೆಳು ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ತುಂಬಾ ಗಟ್ಟಿಯಾಗೂ ಇರೋದು ಬೇಡ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡ್ರೆ ಸಾಕು. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ನಾವಿಲ್ಲಿ ಮೊದಲೇ ಟೊಮೆಟೊ ಉಪಯೋಗಿಸಿರೋದ್ರಿಂದ ಹುಳಿ ಎಷ್ಟು ಬೇಕು ಅಷ್ಟು ಮಾತ್ರ ಹುಣಸೆ ಹಣ್ಣಿನ ರಸ ಉಪಯೋಗಿಸ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಲಿಕ್ಕಿಟ್ಟಿದ್ದೀನಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿ ಹಾಕಿದ್ರೆ 3 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ.
ಈಗ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಅಲ್ಲಿ ಇಟ್ಟು ಬೇಯಲಿಕ್ಕೆ ಇಡಬೇಡಿ, ಅವಾಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅಥವಾ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ಳಿ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೀನಿ. ಯಾವಾಗ ಈ ರೀತಿ ಎಣ್ಣೆ ತೇಲ್ತಾ ಇರುತ್ತೆ ಅವಾಗ ಗ್ರೇವಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಂಡು ಈ ಪ್ಯಾನ್ ಅನ್ನ ಹೊರಗಡೆ ತಿರ್ಕೊಂಡಿದ್ದೀನಿ. ನೋಡಿ, ಹೀರೆಕಾಯಿ ಗ್ರೇವಿ ರೆಡಿ ಆಗಿದೆ. ನೀವು ಈ ಗ್ರೇವಿನ ಹೀರೆಕಾಯಿ ಎಣ್ಗಾಯಿ ಅಂತ ಕೂಡ ಅನ್ಬಹುದು. ನೀವು ಬೆಳಗ್ಗೆ ತಿಂಡಿಗೆ ಚಪಾತಿ, ದೋಸೆ ಅಥವಾ ರೊಟ್ಟಿ ಜೊತೆ ಮಾಡ್ಕೊಳ್ಬಹುದು, ಅಥವಾ ಟಿಫನ್ ಬಾಕ್ಸಿಗೆ ಅಥವಾ ಲಂಚ್ ಬಾಕ್ಸಿಗೆ ಚಪಾತಿ ಜೊತೆ ಕೂಡ ಕೊಡಬಹುದು, ಅಥವಾ ರಾತ್ರಿ ಊಟಕ್ಕಾದ್ರೂ ಈ ರೀತಿ ಗ್ರೇವಿ ಮಾಡಬಹುದು. ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡೋದಂತೂ ಗ್ಯಾರಂಟಿ. ನೋಡುದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹೀರೆಕಾಯಿ ಗ್ರೇವಿ ಅಥವಾ ಹೀರೆಕಾಯಿ ಎಣ್ಣೆಗಾಯಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ಅನ್ನದ ಜೊತೆ ಕೂಡ ತಿನ್ನಬಹುದು, ತುಂಬಾನೇ ರುಚಿಯಾಗಿರುತ್ತೆ. ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಮನೆಯವರಂತೂ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.